4 ಟೈಮಿಗೆ ಬೆಂಗಳೂರಿನ ಜಿಗ್ನಿಯಿಂದ ಮೈಸೂರಿಗೆ ಹೊರಟೆ ಸರ್. ನಾನು ಅಲ್ಲಿಂದ ಡೈರೆಕ್ಟ್ ಹೊರಟು ಒಂದು 4:30 ಆ ಥರ ಮೈಸೂರಲ್ಲಿ ಇಟಾಚಿ ಕ್ಯಾಶ್ ಪೇಮೆಂಟ್ ಕಂಪ್ನಿಗೆ ಒಳಗಡೆ ಹೋಗಿ ಕ್ಯಾಶ್ ರಿಸೀವ್ ಮಾಡ್ತೀನಿ. 1-1.5 ಅವರ್ ಕೌಂಟ್ ಮಾಡಿ ಕ್ಯಾಶನ್ನು ಡಿನಾಮಿನೇಷನ್ ತೊಗೊಂಡು ಎತ್ಕೊಂಡು ಬರ್ತೀನಿ ಸರ್. ಅಲ್ಲಿಂದ 6 ಗಂಟೆ 3 ನಿಮಿಷಕ್ಕೆ ಆಫೀಸನ್ನು ಬಿಡ್ತೀನಿ. ಅಲ್ಲಿಂದ ಆಂದಿವೇನಲ್ಲಿ ಬಂದು ಇಂಡುವಳ ಹತ್ರ ಗಾಡಿ ಸ್ಟಾಪ್ ಮಾಡ್ತೀನಿ ಹೈವೇನಲ್ಲೇ. ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಒಂದು 17,000 ಚಿಲ್ಲರೆ ಬರುತ್ತೆ. ಅದನ್ನು ತೊಗೊಂಡು ಮುಂದೆ ಬರುವಾಗ ಮದ್ದೂರಿನ ನಿಯರಲ್ಲಿ ಗಾಡಿ ನಾವು ಗ್ರೇ ಕಲರ್ ಇನೋವಾ ಗಾಡಿನಲ್ಲಿ ಬಂದು ಓವರ್ಟೇಕ್ ಮಾಡಿ ನನಗೆ ಗಾಡಿ ಕ್ರಾಸ್ ಮಾಡಿ ಗಾಡಿಗೆ ಸ್ಕ್ರಾಚ್ ಮಾಡಿ ಓವರ್ಟೇಕ್ ಮಾಡಿ ರ್ಯಾಬ್ರಿ ಮಾಡ್ತಾರೆ ಸರ್. ಯಾರು ಇರಲಿಲ್ವಾ? ಇಲ್ಲ ಸರ್, ಒಬ್ಬರೇ ಇದ್ರಿ. ಓವರ್ಟೇಕ್ ಯಾವುದೇ ರೀತಿ ಆಯಿತು? ಓವರ್ ಸ್ಪೀಡಾಗಿ ಬಂದು ನಾನು ಲಾಸ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ, 60ರಿಂದ 70 ಸ್ಪೀಡು. ಅವ್ರು ಓವರ್ ಸ್ಪೀಡಾಗಿ ಬಂದು ಗಾಡಿ ರೋಡಲ್ಲಿ ಅಲ್ಲಿಂದ ಉಚ್ಕೊಂಡ್ಬರುತ್ತೆ ಅವ್ರದ್ದು ಗಾಡಿ. ಏನು ಅಂತ ನೋಡೋಷ್ಟೊತ್ತಿಗೆ ಟೈಮೇ ಕೊಡಲ್ಲ, ಬಂದು ಗಾಡಿ ಗಡ್ಡ ಹೊಡಿತಾರೆ. ಅವ್ರದ್ದು ಮಾರಕಾಸ್ತ್ರಗಳು ಏನಾಯ್ತು? ಒಂದು ಹ್ಯಾಮರ್ ತಗೊಂಡು ನನ್ನ ಸೈಡು ಓಪನ್ ಮಾಡ್ತಾರೆ. 4 ಡ್ರೈವರ್ ಸೈಡು ವಿಂಡೋಸ್ನ ಓಪನ್ ಒಂದು 4-5 ಏಟು ಹೊಡೆದು ಓಪನ್ ಮಾಡ್ತಾರೆ. ಓಪನ್ ಮಾಡಿ 4 ಜನನೂ ಆ ಕಡೆ ಈ ಕಡೆ ಕವರಾಗಿ ಗಾಡಿ ಮಾಡ್ತಾರೆ. ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತ ಅವ್ರು ಗೊತ್ತು? ಅದು ಗೊತ್ತಿಲ್ಲ ಸರ್ ನಮಗೆ, ಅವ್ರಿಗೆ ಹೆಂಗೆ ಗೊತ್ತಾಯಿತು ಏನು. ನಿಮ್ಮ ಮೇಲೆ ಏನು ಅಲ್ಲೇ ಮಾಡಿದ್ದು? ಇಲ್ಲ ಸರ್, ಆಮೇಲೆ ಏನು ಅಂದರೆ ಒಂದು ಏಟ್ ಮಾತ್ರ ಬೀಳ್ತಲ್ಲಿಗೆ. ಅದು ವಿಂಡೋಸ್ ಹೊಡಿಬೇಕಾರೆ ಹೊಡೆದ್ರು, ಅದ್ರ ಪರ್ಟಿಕ್ಯುಲರ್ ಹೊಡೆದ್ನ ವಿಂಡೋಸ್ ಹೊಡೆದ್ಮೇಲೆ ಗೊತ್ತಿಲ್ಲ, ಒಂದು ಏಟ್ ಬಿದ್ದಿದೆ ಸರ್. ಆನಂತರ ಅಲ್ಲಿ ಯಾರೂ ಇರಲಿಲ್ಲ? ಅಲ್ಲಿ ಯಾರು ಇರಲಿಲ್ಲ ಸರ್. ನಾನು ಇಮಿಡಿಯೇಟಾಗಿ ಅಲ್ಲಿಂದ ಮುಂದೆ ಹೋಗಿ 1.5 ಕಿಲೋಮೀಟ್ರ್ ಮುಂದೆ ಹೋಗ್ತೀನಿ. ಅಲ್ಲಿ ಇನೋವಾ ಒಂದು ಯಾವುದು ಶಿಫ್ಟ್ ಗಾಡಿ ನಿಂತಿರುತ್ತೆ, ಎಲ್ಲೋ ಬೋರ್ಡು. ಅವ್ರ ಹತ್ರ ಹೆಲ್ಪ್ ಕೇಳ್ತೀನಿ. ಮೊಬೈಲ್ ತೊಗೊಂಡೋಗಿರ್ತಾರೆ ನಂದು. ಅವ್ರ ಹತ್ರ ಒಂದು ಹೆಲ್ಪ್ ಕೇಳ್ತೀನಿ, ಮೊಬೈಲ್ ಕೊಡಿ ಸ್ವಲ್ಪ ಕಾಲ್ ಮಾಡ್ತೀನಿ ಅಂತ. ಅವ್ರು ಮೊಬೈಲ್ ಕೊಡ್ತಾರೆ. ಅವ್ರು ಇಮಿಡಿಯೇಟಾಗಿ ಓನರ್ ಕಾಲ್ ಮಾಡ್ತೀನಿ. ಅವರು ಮಧ್ಯ ಸ್ಟೇಷನಾಗ ಕಂಪ್ಲೇಂಟ್ ಕೊಡ್ತಾರೆ. ನಾನು ಸೀದಾ ಅದೇ ಇದ್ರಲ್ಲಿ ನಿಜಘಟ್ಟ ಅಂತ ಮೋಸ್ಟ್ಲಿ 7 ಕಿಲೋಮೀಟ್ರ್ ಹೋಗಿದ್ದು, ಮುಂದೆ ಹೋಗಿ ಯೂ ಟರ್ನ್ ಮಾಡಿ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಇದು ಹೆದ್ದಾರಿನಲ್ಲಿ ಆಗಿದ್ದ? ಇಲ್ಲ, ಹೈವೇನಲ್ಲಿ ಆಗಿದೆ. ನಿಮ್ಮ ಹೆಸರು? ಗೋವಿಂದರಾಜ್. ಯಾವ ಊರು ನೀವು? ಇದು ಬೆಂಗಳೂರು ಸರ್, ಜಿಗಡಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.